ಎಲ್ಲರಿಗೂ ನಮಸ್ಕಾರ. TCHR ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಇವುಗಳ ಡಿಸ್ಕಷನ್ ಇವತ್ತಿನ ಸೆಷನ್ ಅಲ್ಲಿ ನಾವು ಮಾಡ್ಲಿಕ್ಕಿದ್ದೀವಿ. ಶುರು ಮಾಡೋಣ ಬನ್ನಿ. ರೈಟ್, 2024 ಫೈನಲ್ ಎಕ್ಸಾಮಿನೇಷನ್, 2024 ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಫೈನಲ್ ಎಕ್ಸಾಮಿನೇಷನ್ ಪಾಸಿಂಗ್ ಪ್ಯಾಕೇಜ್ ನೀವು ಯಾವುದ್ರ ಕಡೆ ಗಮನ ಕೊಡಬೇಕು? I know many of you have already downloaded TCHR app and in that there is Mission 80 Mathematics, right? ಅದರಲ್ಲಿ ನಿಮಗೆ ಪಾರ್ಟ್ ಇ, ಬಿ, ಸಿ, ಡಿ ಆರ್ಡ್ರಲ್ಲಿ ಎಲ್ಲವನ್ನೂ ಕೊಡಲಾಗಿದೆ. ಎಸ್, EDCBA ಈ ಪ್ರತಿಯೊಂದು ಪಾರ್ಟ್ಸ್ ಕೂಡ ಕೊಡಲಾಗಿದೆ. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್. ರೈಟ್, ಸೊ ಈ ಒಂದು ಮಿಷನ್ 80 ಮ್ಯಾಥಮೆಟಿಕ್ಸ್ ಕ್ಲಿಕ್ ಮಾಡಿ. ಪ್ರಾಬಬಲ್ ಕ್ವೆಶನ್ಸ್ ಇಲ್ಲಿ ಏನ್ ಬರುತ್ತೆ, ಮಾಸ್ಟರ್ ಮಾಡೆಲ್ ಪೇಪರ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಪಾರ್ಟ್ ಇ ಮತ್ತು ಪಾರ್ಟ್ ಡಿ ಆನ್ಸರ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ ದ ಲಾಸ್ಟ್ ಸೆಷನ್ ವಿ ಹ್ಯಾವ್ ಆಲ್ರೆಡಿ ಪ್ಲಾನ್. ಏನ್ ಪ್ಲಾನ್ ಮಾಡಿದ್ವಿ? ಯು ರಿಮೆಂಬರ್? ಸೊ ಇನ್ ಕೇಸ್ ಹೋಪ್ ಐ ಆಮ್ ಆಡಿಬಲ್ ಅಂಡ್ ವಿಡಿಯೋ ಇಸ್ ಕ್ಲಿಯರ್. ಇಫ್ ದರ್ ಇಸ್ ಎನಿ ಸಜೆಷನ್ ದಟ್ ಯು ವುಡ್ ಲೈಕ್ ಟು ಗಿವ್ ಆರ್ ಇನ್ನೇನೇ ತರಹದ ಇದ್ರೂ ಕೂಡ ನೀವು ನೇರವಾಗಿ ನನ್ನ ಜೊತೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಬೋದು. ಫೈನ್. ಸೊ ಪಾರ್ಟ್ ಇ ಮತ್ತೆ ಡಿ ತಗೊಂಡು ಹೋಗೋಣ. ಪಾರ್ಟ್ ಇ ಅಂತ ತಗೊಂಡಾಗ ಫೈನಲ್ ಎಕ್ಸಾಮಿನೇಷನ್ ಸಾಮಾನ್ಯವಾಗಿ ಇಂಟಿಗ್ರೇಷನ್ ಅಟೆಂಡ್ ಮಾಡೋದು ಅನುಕೂಲ ಅಂತ ನನ್ನ ಅಭಿಪ್ರಾಯ. ರೀಸನ್ ಯಾಕೆ ಅಂತ ಹೇಳ್ತೀನಿ. ಇಂಟಿಗ್ರೇಷನ್ ಅಲ್ಲಿ ಇದುವರೆಗಿನ ಎಕ್ಸಾಮಿನೇಷನ್ ಪಾಸ್ಟ್ 10 years ಹಿಸ್ಟ್ರಿ ತಗೊಂಡ್ರೆ ಆಲ್ವೇಸ್ ದೇ ಆರ್ ಆಸ್ಕಿಂಗ್ ಕ್ವೆಶನ್ ಪ್ರೂಫ್ ಪ್ರಾಪರ್ಟೀಸ್ ಅಲ್ವಾ? ಪ್ರಾಪರ್ಟೀಸ್ ಮೇಲೆ ಕೇಳ್ತಾ ಬಂದ್ರು. ಅದು ಯಾವುದು? ನಾವು ಕೊನೆಯ ಪ್ರಾಪರ್ಟಿಯಿಂದ ಬರೋಣ. P7 ಅಂತ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ P7 ಈ ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡೋಣ ಬನ್ನಿ. -a to a f of x dx ಈಸ್ ಈಕ್ವಲ್ ಟು ಎರಡು ಆನ್ಸರ್ ಬರುತ್ತೆ. 2 times 0 to a f of x dx and 0. ಒಂದು ಆಡ್ ಫಂಕ್ಷನ್ ಇದ್ದಾಗ ಇನ್ನೊಂದು ಈವನ್ ಇದ್ದಾಗ. ಆಡ್ ಅಂದ್ರೆ ಏನು? f of -x ಒಂದ್ ವೇಳೆ f of x ಬಂದ್ರೆ ಈವನ್, -f of x ಅಂತ ಒಂದ್ ವೇಳೆ ಏನಾದ್ರೂ ಕಾಣಿಸ್ಕೊಂಡ್ರೆ ಆಗೋದನ್ನ ಆಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಒನ್ ಈಸ್ ದ ಪ್ರಾಪರ್ಟಿ which has frequently appeared in the exam. P7 ಅಂತ ಬರೀತೀವಿ. ನಾವಿವಾಗ ಇದರ ಪ್ರೂಫ್ ಅನ್ನ ತುಂಬಾ ಸುಲಭವಾಗಿ ಬರೆಯೋದನ್ನ ಕಲಿಯೋಣ. ಏನಂತೀರಾ? ರೈಟ್. ಸೊ ಹೇಗೆ ಶುರು ಮಾಡೋದು, ಇದಕ್ಕೆ ಸೊಲ್ಯೂಷನ್ ಹೇಗೆ ಶುರು ಮಾಡ್ತೀವಿ? ಎಕ್ಸಾಮಿನೇಷನ್ ಅಲ್ಲಿ ಫಸ್ಟ್ ನೀವು ಈ ಒಂದು ಪ್ರಾಪರ್ಟಿನ ಡಿಸ್ಪ್ಲೇ ಮಾಡಿ. ಯು ಗಾಟ್ ಇಟ್? ಅಂಡ್ ದೆನ್ ಟೇಕ್ ದಿಸ್ LHS ಅಥವಾ ಕನ್ಸಿಡರ್ -a to +a f of x dx ಇದನ್ನ ತಗೊಳ್ಳಿ. ಈಗ ಇದನ್ನ ನಾವು ಹೇಗೆ ಸ್ಪ್ಲಿಟ್ ಮಾಡಿ ಬರೆಯೋದು? ರೈಟ್. ಸೊ -a to 0 f of x dx, ರೈಟ್, ಪ್ಲಸ್ 0 to a f of x dx. ಈ ತರ ಇದನ್ನ ಎರಡು ಭಾಗಗಳನ್ನಾಗಿ ಸ್ಪ್ಲಿಟ್ ಮಾಡೋಣ ಯೂಸಿಂಗ್ ದ ಪ್ರೀವಿಯಸ್ ಪ್ರಾಪರ್ಟಿ ಅಲ್ವಾ? ಈ ತರ ಬರಿಬಹುದಲ್ವಾ? ರೈಟ್. ಸೊ ಒಮ್ಮೆ ಹೀಗೆ ಬರೆದ ಮೇಲೆ ಸೊ ನ್ಯಾಚುರಲಿ ಇಲ್ಲಿ 2 times 0 to a f of x dx ಅನ್ನುವ ಟರ್ಮ್ ಕಾಣಿಸ್ತಿದೆ. ಅಂದ್ರೆ f of x plus f of x ಇದ್ರೆ 2 times f of x ಆಗ್ಬೇಕು ತಾನೆ? ಅಂದ್ರೆ ಸೇಮ್ ಟರ್ಮ್ ಇಲ್ಲಿ ಬರೋ ರೀತಿ ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗಿದೆ. ಇಲ್ಲಿ -a to 0 ಇದೆ, ಐ ಶುಡ್ ಗೆಟ್ 0 to a, ಹೌದಲ್ವಾ? ರೈಟ್. ಸೊ ಇಲ್ಲಿ 0 to a ಬರಬೇಕು ಅಂದ್ರೆ ನಾನು ಈ ಫಸ್ಟ್ ಇಂಟೆಗ್ರಲ್ ತಗೊಂಡು ಎಂತದೋ ಒಂದು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಮಾಡೋಣ ಬನ್ನಿ ಹಾಗಾದ್ರೆ. ಸೊ ಇಲ್ಲಿ -a ಅಂತ ಇದೆಯಲ್ಲ, ದಟ್ ಇಸ್ ದ ಹಿಂಟ್. ನಾವೇನ್ ಮಾಡ್ತೀವಿ, ಇಲ್ಲಿರುವಂತಹ -a ಇದೆಯಲ್ಲ ಇದನ್ನೇ ಹಿಂಟ್ ಅಂತ ತಗೊಂಡ್ಬಿಡ್ತೀವಿ. ಅಂದ್ರೆ x ಈಕ್ವಲ್ ಟು -t ಅನ್ನುವ ಸಬ್ಸ್ಟಿಟ್ಯೂಷನ್ ಮಾಡೋಣ. ರೈಟ್. ಸೊ ರೈಟ್ ದಿಸ್, ಪುಟ್ x is equal to -t in the first integral. ಈ ರೀತಿ ಬರೀತೀರಾ. x equal to -t. ಇಲ್ಲಿರುವ ನೆಗೆಟಿವ್ ಅನ್ನ ಹೋಗ್ಲಾಡ್ಸೋದಕ್ಕೆ
ನೀವು ಈ ಕೆಲಸ ಮಾಡ್ತೀರಾ, ಏನ್ ಚೇಂಜಸ್ ಆಗತ್ತೆ ಅನ್ನೋದನ್ನ ಬರೆದ್ಬಿಡಿ. ಸೊ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಬಂದ್ರೆ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಟಿ ಏನಾಗುತ್ತೆ, ರೈಟ್? ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಎ ಅಂತ ಬರೆದ್ರೆ ಆಗ ಟಿ ವ್ಯಾಲ್ಯೂ ನೋಡಿ ಮೈನಸ್ ಆಫ್ ಮೈನಸ್ ಎ ಪ್ಲಸ್ ಸಿ ಆಗಿ ಚೇಂಜ್ ಆಗ್ಬಿಡುತ್ತೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ದಿಸ್ ಎಂಪ್ಲೈಸ್ ಟಿ ವ್ಯಾಲ್ಯೂ ಆಬ್ವಿಯಸ್ಲಿ 0, ರೈಟ್? ಸೊ ಹೀಗೆ ಚೇಂಜ್ ಮಾಡಿದ್ವಿ. ಈಗ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡೋಣ. ಮೊದಲನೆಯ ಇಂಟೆಗ್ರಲ್ ಏನ್ ಚೇಂಜ್ ಆಗತ್ತೆ ಅನ್ನೋದನ್ನ ಗಮನಿಸೋಣ ಬನ್ನಿ. ಈಗ ಕ್ಲಿಯರ್? ಸೊ ಐ ರಿಪೀಟ್, ಇಲ್ಲಿ 2 times 0 to a f of x ಅನ್ನೋ ಆನ್ಸರ್ ಬರಬೇಕಾಗಿದೆ. ದಟ್ ಇಸ್ ದ ಹಿಂಟ್. ಸೊ ಇದು 2 times ಬರಬೇಕು ಅಂದ್ರೆ 0 to a f of x ಪ್ಲಸ್ 0 to a ಇರಬೇಕು. ಆ ರೀತಿ ಬರೋ ರೀತಿ ಮೊದಲನೇ ಇಂಟೆಗ್ರಲ್ ಚೇಂಜ್ ಮಾಡ್ತೀವಿ. ಒಂದು ಲಿಂಕ್ ಇದೆ, ನೀವು ಆ ಲಿಂಕ್ ಅನ್ನ ಹುಡ್ಕೊಂಡು ಹೋಗಿ ಸುಲಭವಾಗಿ ಆನ್ಸರ್ ಬರೀತೀರಾ. ಮೊದಲನೇದು ಮೈನಸ್ ಎ ಟು ಪ್ಲಸ್ ಎ ಇತ್ತು, ನೀವು ಮೈನಸ್ ಎ ಟು 0 0 to a ಸ್ಪ್ಲಿಟ್ ಮಾಡಿದ್ದೀರಾ ಯೂಸಿಂಗ್ ದ ಪ್ರಾಪರ್ಟಿ, ರೈಟ್? ಸೊ ಆ ತರ ಮಧ್ಯದ ನಂಬರ್ ಅನ್ನ ಬಳಸಿ ಸ್ಪ್ಲಿಟ್ ಮಾಡಬಹುದು ಅನ್ನೋದೊಂದು ಪ್ರಾಪರ್ಟಿ ಇದೆ ಅಲ್ವಾ? ಸರಿ, ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಆಫ್ಟರ್ ದಿಸ್ ಸಬ್ಸ್ಟಿಟ್ಯೂಷನ್ ದ ಇಂಟೆಗ್ರಲ್ ಲುಕ್ಸ್ ಲೈಕ್ ದಿಸ್, ರೈಟ್? ಸೊ ಬರೆಯೋಣ ಹಾಗಾದ್ರೆ ಮೈನಸ್ ಎ ಟು ಪ್ಲಸ್ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈ ಇಂಟೆಗ್ರಲ್ ಈಗ ಹೇಗೆ ಚೇಂಜ್ ಆಯ್ತು ಅಂದ್ರೆ ಇಲ್ಲಿ ಮೈನಸ್ ಎ ಇತ್ತು, ರೈಟ್? ಆ ಜಾಗದಲ್ಲಿ ಪ್ಲಸ್ ಎ ಬರೋದಕ್ಕೆ ಶುರುವಾಗಿದೆ. ಪ್ಲಸ್ ಎ ಟು 0 ಎಫ್ ಆಫ್, ಯು ಸಿ ಎಕ್ಸ್ ಜಾಗದಲ್ಲಿ ಮೈನಸ್ ಟಿ ಅಂತ ಬರೀತಾ ಇದ್ದೀನಿ, ಎಫ್ ಆಫ್ ಮೈನಸ್ ಟಿ ಡಿ ಟಿ. ಇದು ಮೊದಲನೇ ಇಂಟೆಗ್ರಲ್ ಈ ರೀತಿ ಚೇಂಜ್ ಆಯ್ತು ಅಲ್ವಾ? ನೀವು ಬೇಕಾದ್ರೆ ಬರೀ ಇದನ್ನಷ್ಟೇ ಇಟ್ಕೊಂಡು ಇಲ್ಲಿ ಸಾಲ್ವ್ ಮಾಡಿ ಆನ್ಸರ್ ಬರೀಬಹುದು, ಅಥವಾ ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಮುಂದಕ್ಕೆ ಹೋಗಲೂಬಹುದು. ಈಗ ಎರಡನೇ ಪಾರ್ಟ್ ಅನ್ನು ಬರೆಯೋಣವಾ? ಎರಡನೇ ಪಾರ್ಟ್ 0 to a f of x dx ಇದೆ. ಇದು ಒಂದು ಸ್ವಲ್ಪ x ಮತ್ತೆ t ಎರಡೂ ಇರೋದ್ರಿಂದ ನಮಗೆ ಸುಮ್ಮನೆ ಇದು ಇನ್ನೊಂದೇನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಆ ದೃಷ್ಟಿಯಿಂದ ಬರೆಯೋದನ್ನ ಕಡಿಮೆ ಮಾಡ್ಕೊಳ್ಳೋಣ. ಈ ತರ ಬರೆಯೋದಕ್ಕಿಂತ ನಾವೇನ್ ಮಾಡಬಹುದು, ಈ ಫಸ್ಟ್ ಇಂಟೆಗ್ರಲ್ ಮಾತ್ರ ಬರೆದ್ಬಿಟ್ಟು ಮುಂದಕ್ಕೆ ಹೋಗೋಣ. ಏನಂತೀರಾ? ಸೊ ಫಸ್ಟ್ ಇಂಟೆಗ್ರಲ್ ಅಷ್ಟನ್ನೇ ಬರೀತಿದ್ದೀನಿ, ಮೈನಸ್ ಎ ಟು 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಹೇಗೆ ಚೇಂಜ್ ಆಯ್ತು ಅನ್ನೋದನ್ನಷ್ಟೇ ಬರೆಯೋಣ, ತುಂಬಾ ಈಸಿಯಾಗಿ ಸೊಲ್ಯೂಷನ್ ಬರೆಯೋಣ. ಸೊ ಇಲ್ಲೇನ್ ಬರೀತೀರಾ? ಈಗ ಇಲ್ಲಿ ಚೇಂಜ್ ಆಗಿದ್ದು ಎ ಟು 0 ಎಫ್ ಆಫ್ ಮೈನಸ್ ಟಿ ಡಿ ಟಿ ಅಂತ ಚೇಂಜ್ ಆಯ್ತು ಆಫ್ಟರ್ ದ ಸಬ್ಸ್ಟಿಟ್ಯೂಷನ್. ಇಲ್ಲಿ ಈಗ ಎ ಟು 0 ಇದೆ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡೋಣ, ಆಗ ಏನಾಗತ್ತೆ ಅಂತ ನೋಡೋಣ, ರೈಟ್? ಸೊ ಎಕ್ಸ್ ಜಾಗದಲ್ಲಿ ಮೈನಸ್ ಟಿ ಬಂದು ಕೂತ್ಕೊಂಡಿದೆ, ಕರೆಕ್ಟ್? ಸೊ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡಿದಾಗ ಏನು ಚೇಂಜಸ್ ಆಗತ್ತೆ? ಈ ಜಾಗದಲ್ಲಿ ನೆಗೆಟಿವ್ ಬಂದ್ಬಿಡುತ್ತೆ. ಸೊ 0 to a ಮೈನಸ್ ಆಫ್ ಎಫ್ ಆಫ್ ಮೈನಸ್ ಟಿ ಡಿ ಟಿ ಅಂತ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ನೆಗೆಟಿವ್ ಟರ್ಮ್ ಇಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ, ರೈಟ್? ಸೊ ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. ಇಲ್ಲಿ ಏನಾಯ್ತು ಅಂತ ಇನ್ನೊಮ್ಮೆ ಇಲ್ಲಿಗೆ ಪುನಃ ಬಂದು ಗಮನಿಸೋಣ. ಮೈನಸ್ ಎ ಟು 0 ಇತ್ತು, ಎಕ್ಸ್ ಜಾಗದಲ್ಲಿ ಮೈನಸ್ ಟಿ ಅಂತ ಬರೆದೆ. ನಾನು ಒಂದು ಸಣ್ಣ ಮಿಸ್ಟೇಕ್ ಮಾಡೋದನ್ನ ನೋಡಿದ್ರ, ನಾನು ಇಲ್ಲಿ ಡಿ ಎಕ್ಸ್ ಅನ್ನೋದನ್ನ ಬರ್ದೇ ಇಲ್ಲ ಅಲ್ವಾ? ಸೊ ನಿಮ್ ಗಮನಕ್ಕೆ ತರ್ತಿದ್ದೀನಿ, ಎಕ್ಸ್ ಮೈನಸ್ ಟಿ ಅಂತ ಬರೆದ್ರೆ ಇಲ್ಲಿ ನೋಡಿ ನಾವು ಈ ಡಿ ಎಕ್ಸ್ ಮರ್ತು ಬಿಡ್ತಿದೀವಿ ಅಲ್ವಾ? ಈ ಡಿ ಎಕ್ಸ್ ಅಂದ್ರೆ ಏನಾಗತ್ತೆ ಅನ್ನೋದನ್ನು ಕೂಡ ಬರೀಲೇಬೇಕು. ಹಿಯರ್ ವಿಶೇಷವಾಗಿ ಈ ವೈಟ್ ಕಲರ್ ಅಲ್ಲಿ ಬರಿತಿದ್ದೀನಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ಡಿ ಎಕ್ಸ್ ಏನಾಗುತ್ತೆ? ಮೈನಸ್ ಡಿ ಟಿ ಅಂತ ಬಂದ್ಬಿಡುತ್ತೆ. ಇಸ್ ಇಟ್ ಕ್ಲಿಯರ್ ನಾ? ಎಕ್ಸ್ ಬರೆದ್ಬಿಡಿ, ಡಿ ಎಕ್ಸ್ ಬರೆದ್ಬಿಡಿ. ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಚೇಂಜ್ ಮಾಡಿದ್ದೀರಾ. ಸೊ ಡಿ ಎಕ್ಸ್ ಜಾಗದಲ್ಲಿ ನಾನು ಪ್ಲಸ್ ಡಿ ಟಿ ಬರೆಯೋ ಹಾಗಿಲ್ಲ, ಈ ಜಾಗದಲ್ಲಿ ಮೈನಸ್ ಡಿ ಟಿ ಬರೀಬೇಕು. ಇಷ್ಟು ಮಾಡ್ಬಿಟ್ರೆ ನೀವು ಎಲ್ಲಿಯೂ ಕೂಡ ಮಿಸ್ಟೇಕ್ ಮಾಡಕ್ ಚಾನ್ಸೇ ಇಲ್ಲ. ಸೊ ನೆಗೆಟಿವ್ ಇಲ್ಲಿದೆ, ಬಟ್ ನೀವೀಗ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಬಂದ್ಬಿಡುತ್ತೆ, ಕರೆಕ್ಟ್? ಪ್ಲಸ್ ಬರೆಯೋ ಅವಶ್ಯಕತೆ ಇರೋದಿಲ್ಲ, ಕರೆಕ್ಟ್? ಸರಿಯಾಗಿದೆ ಅಲ್ವಾ? ಯಾಕೆ ಹೀಗೆ ಮಾಡಿದ್ವಿ? ಯಾವ ಪ್ರಾಪರ್ಟಿ ಬಳಸಿದ್ವಿ, ರೈಟ್? ಬೇಕಾದ್ರೆ ನೀವು ಆ ಪ್ರಾಪರ್ಟಿನ ಇಲ್ಲಿ ಪಕ್ಕದಲ್ಲಿ ಬರೀಲೂಬಹುದು.
ಪ್ರಾಪರ್ಟಿ ಬರೆದ್ರೆ ಒಂದು ರೀತಿನಲ್ಲಿ ಒಳ್ಳೆಯದು. ಅದೇನದು ಪ್ರಾಪರ್ಟಿ ನೀವು ಬಳಸ್ತಾ ಇರೋದು? ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ನಾನು ಈ ಪ್ರಾಪರ್ಟಿನ ಬಳಸಿದೆ ಅನ್ನೋದನ್ನ ನೀವು ಪ್ರಾಪರ್ಟಿ ಪಕ್ಕದಲ್ಲಿ ಬರೆಯೋದ್ರ ಮೂಲಕ ಹೇಳ್ತಾ ಇದ್ದೀರಾ. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ಟಿಲ್ ಹಿಯರ್ ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಅಂಡ್ ನಿಮಗೆ ಸುಲಭವಾಗಿ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸುಲಭವಾಗಿ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಈಗ ಹೀಗೆ ಬಂತು. ನಾವು ನೆಕ್ಸ್ಟ್ ಸ್ಟೆಪ್, ಈ ಜಾಗದಲ್ಲಿ ಟಿ ಜಾಗದಲ್ಲಿ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರೆಯೋಣ. ಇಲ್ಲೂ ಕೂಡ ಪ್ರಾಪರ್ಟಿ ಬಳಸ್ತೀವಿ. ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅನ್ನೋದನ್ನ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ ಯಾವುದೇ ಲೆಟರ್ ಬಳಸಿ ರೀಪ್ಲೇಸ್ ಮಾಡ್ಬೋದು. ಟಿ 0 ಫಸ್ಟ್ ಪ್ರಾಪರ್ಟಿ ಅಂತ ಕಲ್ತಿದ್ವಿ. ಸೊ ಇಲ್ಲಿ ಟಿ ಇರೋದನ್ನೆಲ್ಲ ಎಕ್ಸ್ ಅಂತ ರೀಪ್ಲೇಸ್ ಮಾಡಿ ಇಡ್ತೀನಿ. ಸೊ ಫೈನಲಿ ನನಗೆ 0 to a ಎಫ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಆ ಜಾಗದಲ್ಲಿ ಕಾಣಿಸ್ಕೊಂತು. ಕರೆಕ್ಟ್. ಸೊ ಇನ್ನೊಮ್ಮೆ ಗಮನಿಸಿ, ಹೀಗೆ ಮಾಡ್ತಾ ಇದ್ವಿ. ಈ ಮೊದಲನೆಯ ಇಂಟೆಗ್ರಲ್ ಇವಾಗ ಇಲ್ಲಿರುವ ಮೈನಸ್ ಇಲ್ಲಿಗೆ ಬಂದು ಕೂತ್ಕೊಂತು, ಅಷ್ಟೇ ಚೇಂಜ್ ಆಯ್ತು. ಕರೆಕ್ಟ್. ಈಗ ನೀವು ಎರಡು ಕಂಡೀಷನ್ ಬಳಸ್ತೀರಾ. ಫಸ್ಟ್ ಕಂಡೀಷನ್ ಇಲ್ಲಿರೋದು, ಸೆಕೆಂಡ್ ಕಂಡೀಷನ್ ಇಲ್ಲಿರೋದು, ಅದರಂತೆ ಸೊಲ್ಯೂಷನ್ ಬರುತ್ತೆ. ಈಸಿ. ಸೊ ಹಿಯರ್ ಈಸ್ ದ ಸೊಲ್ಯೂಷನ್. ಫೈನಲ್ ಆನ್ಸರ್ ಕೇಸ್ 1 ಅಂತ ಬರೀತೀರಾ. ಕೇಸ್ 1 if f of minus x is equal to plus f of x ಹೀಗಿದ್ರೆ minus a to a f of x dx is equal to, ಗಮನಿಸಿ ಈ ಇಂಟೆಗ್ರಲ್ ಈಗ ಏನಿತ್ತು ಇದನ್ನ ಬರೆಯೋಣ. ಈ ಜಾಗದಲ್ಲಿ ಏನಿತ್ತು ಅನ್ನೋದು ಬರೆಯೋಣ. 0 to a f of minus x dx ಪ್ಲಸ್, ರೈಟ್, ಎರಡನೇ ಟರ್ಮ್ ಏನಿದೆ ನೀವೇ ನೋಡಿದೀರಾ. ಇಲ್ಲಿ ನಾವೇನ್ ಬರೆದಿಟ್ಕೊಂಡಿದೀವಿ? 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಸೆಕೆಂಡ್ ಟರ್ಮ್ ಆಗಿರೋದ್ರನ್ನ ನೋಡ್ತಾ ಇದ್ದೀರಾ. ಈಗ ಈ ಮೊದಲನೇ ಕೇಸ್ ಅಪ್ಲೈ ಮಾಡ್ತಿದ್ದೀವಿ. ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ಒಂದು ವೇಳೆ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರೆದ್ರೆ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ನೋಡಿ. ಸೊ ಡೆಫಿನೆಟ್ಲಿ ಎರಡೂ ಇಂಟೆಗ್ರಲ್ ಸೇಮ್ ಇರೋದ್ರಿಂದ ಫೈನಲ್ ಆನ್ಸರ್ ಈಸ್ 2 times 0 to a f of x dx when x is even, when the function not x, when f is even ಅಲ್ವಾ. ಮೊದಲನೇ ಕಂಡೀಷನ್ಗೆ ಆನ್ಸರ್ ಬರೆದಿದ್ದೀರಾ. ಸಿಮಿಲರ್ಲಿ ಕೇಸ್ 2 ಅಂತ ಬರೀತೀರಾ. ಕೇಸ್ 2 ಏನ್ ಹೇಳುತ್ತೆ? when the function is odd, f of minus x ಇದೆಯಲ್ಲ, ಈ ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಎಫ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಆಗ ಏನ್ ಚೇಂಜಸ್ ಆಗುತ್ತೆ? ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಏನಿತ್ತು 0 to a ಎಫ್ ಆಫ್ ಮೈನಸ್ ಎಕ್ಸ್ ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಹೀಗಿತ್ತಲ್ವಾ. ಮೊದಲನೆಯ ಟರ್ಮ್ ನೆಗೆಟಿವ್ ಎಫ್ ಆಫ್ ಎಕ್ಸ್ ಬರುತ್ತೆ. ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬಂದ ತಕ್ಷಣ ಎರಡೂ ಇಂಟೆಗ್ರಲ್ ಕ್ಯಾನ್ಸಲ್ ಆಗೋದನ್ನ ಗಮನಿಸ್ತಿದ್ದೀರಾ. ಕರೆಕ್ಟ್. ಇವೆರಡೂ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಯು ಗೆಟ್ 0. ಹೆನ್ಸ್ ದ ಪ್ರೂಫ್. 6 ಮಾರ್ಕ್ಸ್, ಇದರಲ್ಲಿ 5 ಮಾರ್ಕ್ಸ್ ತಗೊಂಡಿರ್ತೀರಾ, ಇನ್ನು 1 ಮಾರ್ಕ್ ಇದ್ರ ಜೊತೆ ಇರುವ ಕ್ವಶನ್ ಕಾಣಿಸ್ಕೊಳ್ಳೋ ಬರುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಮೈನಸ್ ಎ ಟು ಎ ಮೊದಲು ಸ್ಪ್ಲಿಟ್ ಮಾಡಿದ್ದೀರಾ, ಫಸ್ಟ್ ಇಂಟೆಗ್ರಲ್ ತಗೊಂಡಿದ್ದೀರಾ. ಎಕ್ಸ್ ಈಕ್ವಲ್ ಟು ಮೈನಸ್ ಟಿ, ಹಿಯರ್ ಇಸ್ ಅ ಹಿಂಟ್. ಅದರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎಕ್ಸ್ ಮೈನಸ್ ಟಿ ಅಂತ ಬರೆದ್ರೆ ಈ ರೀತಿ ಚೇಂಜ್ ಆಗುತ್ತೆ. 0 to a ಎಫ್ ಆಫ್ ಮೈನಸ್ ಎಕ್ಸ್ ಬರುತ್ತೆ. ಈಗ ಇರುವ ಕಂಡೀಷನ್ ಎಫ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಎಫ್ ಆಫ್ ಮೈನಸ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್, ಈ ಎರಡನ್ನು ಸಹ ಅಪ್ಲೈ ಮಾಡ್ತೀರಾ. ಯು ಗೆಟ್ ದ ಫೈನಲ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಸೊ ಇದು 90% ಅಂದ್ರೆ ಬಹಳಷ್ಟು ಎಕ್ಸಾಮಿನೇಷನ್ ಕಾಣಿಸ್ಕೊಂಡಿರುವಂತಹ ಪ್ರಾಪರ್ಟಿ. ಇದ್ರ ಜೊತೆ ಇನ್ನೂ ಒಂದು ಪ್ರಾಪರ್ಟಿ ಇದುವರೆಗೆ ಎಕ್ಸಾಮಿನೇಷನ್ ನಲ್ಲಿ ರಿಪೀಟೆಡ್ಲಿ ಆಸ್ಕ್ಡ್ 6 and 7 ಟೆಕ್ಸ್ಟ್ ಅಲ್ಲಿ ಇರೋದು. ರೈಟ್, ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ ಇದನ್ನ. P6 ಒಟ್ನಲ್ಲಿ ಅಲ್ಲಿ
0 P0 to P7. 8 properties are discussed. ಅದರಲ್ಲಿ ಕ್ರೂಷಿಯಲ್ 4, ಲಾಸ್ಟ್ 4 ಇದೆಯಲ್ಲ 4 or 5 ಅವುಗಳು ಎಕ್ಸಾಮಿನೇಷನ್ ಅಲ್ಲಿ ಬರುವ ಚಾನ್ಸಸ್ ಜಾಸ್ತಿ. 90% P7 and P6 ಈ ಎರಡು ಪ್ರಾಪರ್ಟಿ ಎಕ್ಸಾಮಿನೇಷನ್ ಅಲ್ಲಿ ಮತ್ತೆ ಕಾಣಿಸ್ಕೊಂಡಿದೆ. ಸೊ P6 ನೋಡೋಣ, 0 to 2a f of x dx is equal to ಏನ್ ಹೇಳುತ್ತೆ ಪ್ರಾಪರ್ಟಿ, 2 times 0 to a f of x dx if f of 2a minus x is equal to f of x. ಇದು ಟೆಕ್ಸ್ಟ್ ಅಲ್ಲಿ ಕೊಟ್ಟಿರುವಂತಹ ರಿಸಲ್ಟ್. 0 ಬರುತ್ತೆ, f of 2a minus x is equal to minus f of x ಇದ್ದರೆ ಇದು ಟೆಕ್ಸ್ಟ್ ಅಲ್ಲಿ ಕೊಟ್ಟಿರೋದು. ಇನ್ಫ್ಯಾಕ್ಟ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಕ್ಟ್ಲಿ ಇದೇ ರೀತಿ ಕ್ವಶನ್ ಡಿಸ್ಪ್ಲೇ ಆಗಿರುತ್ತೆ. ಬಟ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಅ ಹ್ಯಾಬಿಟ್ ಆಫ್ ಮಗ್ಗಿಂಗ್ ದ ಸೊಲ್ಯೂಷನ್ಸ್. ನಾಟ್ ರಿಕ್ವೈರ್ಡ್. ನಾನು ನಿಮಗೆ ಹಿಂಟ್ ತೋರಿಸ್ತೀನಿ, ಗಮನಿಸಿ. ಇಲ್ಲಿ 2a minus x ಅನ್ನೋದು ಕಾಣಿಸ್ತದೆ. ಈ ಟರ್ಮ್ ಅನ್ನ ಹೇಗಾದ್ರೂ ತಗೊಂಡ್ಬರ್ಬೇಕು. 0 to 2a ಇದೆ, ನೀವು ಇದನ್ನ ಸ್ಪ್ಲಿಟ್ ಮಾಡಿ ಬರೀಬಹುದಾ? ಖಂಡಿತ ಬರೆಯಕ್ಕೆ ಸಾಧ್ಯ ಇದೆ. ಸೊ ಸೊಲ್ಯೂಷನ್ ಶುರು ಮಾಡೋಣ. ಹೇಗೆ ಶುರು ಮಾಡ್ತೀವಿ? 0 to 2a f of x dx ಇದನ್ನ ಸ್ಪ್ಲಿಟ್ ಮಾಡೋಣ. 0 to a f of x dx plus a to 2a. ಈಗ ನಂಬರ್ ಲೈನ್ ಮೇಲೆ 0 2a ಇದ್ರೆ ಇದರ ಮಧ್ಯದಲ್ಲಿ a ಬರುತ್ತೆ ತಾನೆ, ರೈಟ್? ಸೊ ದಟ್ ಇಸ್ ವೈ ಐ ಹ್ಯಾವ್ ಟೇಕನ್ 0 to a and a to 2a ಇಂಟೆಗ್ರಲ್ ಆ ಥರ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ನೆಕ್ಸ್ಟ್ ಏನ್ ಮಾಡಬಹುದು? ರೈಟ್, ಸೊ 0 to a f of x dx ಇದೇನಾದ್ರೂ 2 times 0 to a ಬರಬೇಕು ಅಂದ್ರೆ ಇದೇ ಇಂಟೆಗ್ರಲ್ ಇದ್ರ ಪಕ್ಕ ಬಂದು ಕೂಡ್ಬೇಕಲ್ವಾ? That is the hint. That means I need to work on the second integral. So consider the second integral separately. Substitute x as 2a minus t because it is given over here. Here is the hint. You need not mug up. ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ತುಂಬಾ ಜನ ಮಗ್ಗೊಡ್ಕೊಂಡು ಹೋಗ್ತಾರೆ, ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ಮೇಲೆ ಲಿಂಕ್ ಹುಡುಕಿ ಮುಂದಕ್ಕೆ ಹೋಗೋದಕ್ಕೆ ಈ ಜಾಗದಲ್ಲಿ ಈ ಇಂಟೆಗ್ರಲ್ ಬರಬೇಕು. ಅಂದ್ರೆ ಹಾಗೆ ಬರಬೇಕು ಅಂತಂದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಈ ಕಂಡೀಷನ್ ತರ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ದರ್ ಶುಡ್ ಬಿ 2a minus x. ಈ ಟರ್ಮ್ ಇಲ್ಲಿ ಬರಲೇಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಜಾಗದಲ್ಲಿ 2a minus t ಅಂತಾನೋ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ x is equal to 2a minus t. ನಂತರ ಇದನ್ನ ಚೇಂಜ್ ಮಾಡ್ತಾ ಬರ್ತೀನಿ. ಕನ್ಸಿಡರ್ ದ ಸೆಕೆಂಡ್ ಇಂಟೆಗ್ರಲ್ ಅಲ್ವಾ? ನಾವು ಪುಟ್ x is equal to 2a minus t in the second integral. ಈ ತರದ ಒಂದು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಎಲ್ಲವನ್ನು ಚೇಂಜ್ ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡೋಣ. ವೆರಿ ನೆಕ್ಸ್ಟ್ ಸ್ಟೆಪ್, ನೀವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಮೈನಸ್ ಡಿ ಟಿ ಕಾಣಿಸ್ತಿದೆ. ಹಾಗೆ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಚೇಂಜ್ ಮಾಡ್ತಿದೀವಿ. ವೆನ್ ಎಕ್ಸ್ ವ್ಯಾಲ್ಯೂ ಇಸ್ ಎ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಟಿ ಏನ್ ಚೇಂಜ್ ಆಗುತ್ತೆ? ಎಕ್ಸ್ ಜಾಗದಲ್ಲಿ ಎ ಅಂತ ಬರೆದ್ರೆ, ರೈಟ್? ಸೊ ಎಕ್ಸ್ ಜಾಗದಲ್ಲಿ ಎ ಅಂತ ಬರೀತೀನಿ. ಇದು ಟಿ ಅಂದ್ರೆ ಆಗ ಟಿ ವ್ಯಾಲ್ಯೂ ಟಿ ಈ ಕಡೆ ತರ್ತೀನಿ. 2a minus a, ಐ ಆಮ್ ಗೆಟಿಂಗ್ ಟಿ ಆಸ್ ಎ ಪ್ಲಸ್ ಎ ಬರ್ತಾ ಇದೆ. ಹಾಗೆ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2a, ರೈಟ್? ಈ ಎಕ್ಸ್ ಆ ಕಡೆ ಶಿಫ್ಟ್ ಆಗುತ್ತೆ, ಮೈನಸ್ ಎಕ್ಸ್ ಅಂತ ಇದೆ, ಟಿ ಈ ಕಡೆ ತಂದಿರ್ತೀನಿ. 2a minus 2a, ಯು ಗೆಟ್ 0, ಟಿ ವ್ಯಾಲ್ಯೂ ಇಸ್ 0. ಸೊ ಅಪ್ಪರ್ ಲಿಮಿಟ್ 0 ಆಗ್ತಿದೆ, ಲೋಯರ್ ಲಿಮಿಟ್ ಎ ಅಂತ ಬರ್ತಿದೆ. ಹಾಗೆ ಬರೆಯೋಣ, a to 2a. Therefore a to 2a f of x dx becomes, ಏನ್ ಚೇಂಜ್ ಆಯ್ತು? ಈ ಜಾಗದಲ್ಲಿ ಎ ಅಂತಿರುವ ಜಾಗದಲ್ಲಿ, ರೈಟ್, ಅದೇ ಟರ್ಮ್ ಉಳಿದಿದೆ, ಕರೆಕ್ಟ್? ಹಾಗೆಯೇ ಇಲ್ಲಿ ಮಾತ್ರ 0 ಅಂತ ಚೇಂಜ್ ಆಗಿದೆ. 2a ಇರುವ ಜಾಗದಲ್ಲಿ 0 ಅಂತ ಬಂದಿದೆ. f of x dx
ಎಕ್ಸ್ ಜಾಗದಲ್ಲಿ ನಾನೇನ್ ಬರಿಬೇಕು, ಸಬ್ಸ್ಟಿಟ್ಯೂಷನ್ ಏನ್ ಮಾಡಿದ್ದೆ ಅಂತ ಗಮನಿಸಿ. ಸಬ್ಸ್ಟಿಟ್ಯೂಷನ್ 2a ಮೈನಸ್ ಟಿ ಅಂತ ನಾನು ಬರೆದಿದ್ದೆ, ಎಕ್ಸ್ ಜಾಗದಲ್ಲಿ 2a ಮೈನಸ್ ಟಿ ಅಂತ ಬರಿತೀನಿ. ಹೌ ಅಬೌಟ್ dx? dx is minus dt. Substitute this term over here, minus dt. Done. So now the second integral is changing its face. ಏನ್ ಚೇಂಜ್ ಆಗ್ತಿದೆ ನೋಡೋಣ. ನೆಗೆಟಿವ್ ಪಕ್ಕದಲ್ಲಿದೆ, ಬಟ್ ನಾನು ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡ್ತೀನಿ. ಇದು a to 0 ಇದೆ, ಇಲ್ಲಿರುವ ನೆಗೆಟಿವ್ ಅನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಚೇಂಜ್ ಮಾಡ್ಬಿಡ್ತೀನಿ. ಆಗ ಇಂಟೆಗ್ರಲ್ ಹೀಗೆ ಕಾಣಿಸುತ್ತೆ. ನಾವು ಯಾವ ಪ್ರಾಪರ್ಟಿ ಬಳಸಿದ್ವಿ ಬರೆಯೋಣ. a to b f of x dx is equal to minus b to a f of x dx. If you change the upper limit and lower limit, then the integral sign changes. ಈ ಪ್ರಾಪರ್ಟಿನ ಬಳಸಿದ್ವಿ, ಬೇಕಾದ್ರೆ ಪಕ್ಕದಲ್ಲಿ ಇದನ್ನ ನೀವು ನೋಟ್ ಮಾಡ್ತಾ ಬರ್ಬೋದು. ಹಾಗೆಯೇ ಫೈನಲ್ ಸ್ಟೆಪ್ 0 to a f of 2a minus x dx ಮುಗಿದೋಯ್ತು. ಟಿ ಜಾಗದಲ್ಲಿ x ಅಂತ ಇನ್ನೊಮ್ಮೆ ರೀಪ್ಲೇಸ್ ಮಾಡ್ತೀರಾ. ರೀಸನ್ ಕೊಡ್ಬೋದು. a to b ಫಂಕ್ಷನ್ ಇದ್ರೆ ನೀವು x ಜಾಗದಲ್ಲಿ ಏನಾದ್ರೂ ಬರಿಬಹುದು, ಇನ್ನೊಂದು ಯಾವುದೇ ವೇರಿಯೇಬಲ್ ತಂದು ಇಡಬಹುದು. ಬೇಕಾದ್ರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವನ್ನು ಇಡಬಹುದು. ಎಸ್, ದಟ್ಸ್ ವಾಟ್ ಪ್ರಾಪರ್ಟಿ ಸೇಸ್. ನಾನು ಹೇಳ್ತಾ ಇಲ್ಲ ಇದನ್ನ. ಎಸ್, ಈ x ಜಾಗದಲ್ಲಿ ಇನ್ಯಾವುದೇ ವೇರಿಯೇಬಲ್ ಇಡಬಹುದು. ಫಸ್ಟ್ ಪ್ರಾಪರ್ಟಿ ಇದು, ರೈಟ್? ಹಾಗೆ ರೀಪ್ಲೇಸ್ ಮಾಡಿದಾಗ dx becomes dt. ಈಗ ನಾವಿಲ್ಲಿ ಟಿ ಇರೋದನ್ನ ಎಕ್ಸ್ ಅಂತ ಬರೆದುಕೊಂಡು ಚೇಂಜ್ ಮಾಡ್ಕೊಂಡಿದೀವಿ. ನಾವು ಸಬ್ಸ್ಟಿಟ್ಯೂಟ್ ದಿಸ್ ಟರ್ಮ್ ಆ ಪ್ಲೇಸ್ ಅಲ್ಲಿ ಇಡಿ, ಕೇಸ್ 1 ಕೇಸ್ 2 ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್. ಇಟ್ಸ್ ದಟ್ ಸಿಂಪಲ್, ದಟ್ ಸಿಂಪಲ್. ಯು ನೀಡ್ ನಾಟ್ ಮಗ್ ಅಪ್ ಎನಿಥಿಂಗ್. ಸೊ ಐ ರಿಪೀಟ್ ಟಿಲ್ ಹಿಯರ್ ಏನಾಯ್ತು ಅಂತ ಗಮನಿಸಿ. 2 ಟೈಮ್ಸ್ ಇಲ್ಲಿ ಇತ್ತು, ಈ ತರ ಇದನ್ನ ಬರಿಬೇಕಾಗಿತ್ತು. ಮೊದಲು ಇದನ್ನ ಸ್ಪ್ಲಿಟ್ ಮಾಡಿದೆ. ಇಸ್ ದ ಕ್ಲಿಯರ್? ನೆಕ್ಸ್ಟ್ ವಾಟ್ ಡಿಡ್ ಐ ಡೂ? ಸಿ, ಸೆಕೆಂಡ್ ಇಂಟೆಗ್ರಲ್ ಜಾಗದಲ್ಲಿ ಫಸ್ಟ್ ಇಂಟೆಗ್ರಲ್ ಬಂದ್ ಕೂತ್ರೆ 2 times 0 to f of x dx ಬರುತ್ತೆ. That is why my focus was on the second integral. But what to substitute? That is already given in the question. ಆ ಕ್ವೆಶ್ಚನ್ ಅಲ್ಲೇ ಆ ಟರ್ಮ್ ಇರುತ್ತೆ. ನೀವು ಆ 2a minus t ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಅಕಾರ್ಡಿಂಗ್ಲಿ ಯು ಚೇಂಜ್ ದ ಲೋಯರ್ ಲಿಮಿಟ್ and the upper limit. The second integral looks like this now. Therefore ಇಲ್ಲಿ ಬರೆದಿಟ್ಕೊಂಡ್ಬಿಡಿ, a to 2a f of x dx. Yeah. Oh, it cannot be a to 2a, it should be 0 to 2a ಅಲ್ವಾ? 0 to 2a f of x dx ಯಾವ ರೀತಿ ಚೇಂಜ್ ಆಗಿದೆ? 0 to a f of x dx plus, right, the second integral ಇಲ್ಲಿ ಬಂತಲ್ವಾ, 0 to a f of 2a minus x dx ಅಂತ ಚೇಂಜ್ ಆಗಿದೆ. ಕೇಸ್ 1 if f of 2a minus x equal to plus f of x, ಈ ಜಾಗದಲ್ಲಿ ಪ್ಲಸ್ f of x ಬರಿತಿದ್ದ ಹಾಗೇನೆ ಈ ಇಂಟೆಗ್ರಲ್ ಚೇಂಜ್ ಆಗುತ್ತೆ. ರಿಕ್ವೈರ್ಡ್ ಆನ್ಸರ್ 0 to a, ಇದು 2 times 0 to a f of x dx ಬಂದ್ಬಿಡುತ್ತೆ. ಕರೆಕ್ಟ್? ಈ ಜಾಗದಲ್ಲಿ f of x ಬರೆದ್ರೆ f of x plus f of x 2 times f of x. ಹೌದಲ್ವಾ? ಹಾಗೆ ಕೇಸ್ 2 ಅಂದ್ರೆ ಏನಂತ ಬರೀತೀರಾ? if f of 2a minus x is equal to minus f of x plus f of x minus f of x ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ 0 to a f of x dx ಇಂಟೆಗ್ರಲ್ ವ್ಯಾಲ್ಯೂ 0. 5 ಮಾರ್ಕ್ಸ್. ಇದ್ರ ಜೊತೆ ಬರುವಂತಹ ಇನ್ನೊಂದು 1 ಮಾರ್ಕಿನ ಕ್ವಶನ್ ಇರುತ್ತೆ, ಆದ್ರೆ ಅಟೆಂಡ್ ಮಾಡಿದ್ರೆ 6 ಮಾರ್ಕ್ಸ್. ಸೊ ನನಗನ್ಸುತ್ತೆ ನೀವು ಈ ಪಾರ್ಟ್ ತಗೊಂಡಾಗ ಇಂಟೆಗ್ರಲ್ ರೆಡಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ತುಂಬಾ ಕಡಿಮೆ ಓದೋದಿರುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಸಿಂಪಲ್ ಟೆಕ್ನಿಕ್, ರೈಟ್? ಸೊ ಇದನ್ನ ಸಾಲ್ವ್ ಮಾಡ್ಕೊಂಬಿಡಿ. ಬಟ್ ಸಮ್ ಟೈಮ್, ರೇರ್ಲಿ, ನಿಮಗೆ ಇನ್ನೊಂದು ಪ್ರಾಪರ್ಟಿ ಇದೆಯಲ್ಲ, ಇದನ್ನು ಕೂಡ ಕೇಳ್ತಿರ್ತಾರೆ. 0 to a, ರೈಟ್? ನಿಮ್ಮ ಟೆಕ್ಸ್ಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿ
P4 ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 0 to a f of x dx is equal to 0 to a f of a minus x dx. ಈ ಪ್ರಾಪರ್ಟಿ ಪ್ರೂಫ್ ಕೊಡಿ, ಅದರ ಜೊತೆನಲ್ಲಿ ಇನ್ನೊಂದು ಯಾವುದೋ ಕ್ವೆಶನ್ಸ್. ಯು ಓಪನ್ ಪಾರ್ಟ್ ಈ ಫೈಲ್ ದಟ್ ಐ ಹ್ಯಾವ್ ಗಿವನ್. TCHR ಆಪ್ ಅಲ್ಲಿ ನಾನು ಪ್ರೊವೈಡ್ ಮಾಡಿರುವಂತಹ ಆ ಒಂದು ಫೈಲ್ ಅನ್ನ ಗಮನಿಸಿ, ಯಾವ ಕ್ವೆಶನ್ ಬರುತ್ತೆ ಎಕ್ಸಾಕ್ಟ್ಲಿ ಅಲ್ಲಿದೆ. ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಅವುಗಳನ್ನ ಸಾಲ್ವ್ ಮಾಡ್ಕೊಂಡ್ರೆ ಮುಗಿದೇ ಹೋಯ್ತು. ಬಟ್ ಇಲ್ಲಿ ಈ ಕ್ವೆಶನ್ ಏನಾದ್ರು ಬಂದ್ರೆ 4+2 ಅಂತ ಕ್ವೆಶನ್, ಆ ಒಂದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದ್ದಿರಬಹುದು. ಸೊ ಹೌ ಡು ಯು ಪ್ರೂವ್ ದಿಸ್? ಬೆಟರ್ ಯು ಟೇಕ್ ದ ಸೆಕೆಂಡ್ ಇಂಟಿಗ್ರಲ್, ರೈಟ್? ಸೆಕೆಂಡ್ ಇಂಟಿಗ್ರಲ್ ತಗೊಂಡು ವರ್ಕ್ ಮಾಡಿ, ಆಗ್ಬೋದಾ? ಸೊ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, ರೈಟ್? ಸೊ ಇಲ್ಲಿ ಇದನ್ನ ಸೆಕೆಂಡ್ ಅಂತ ಹೇಳೋದಕ್ಕಿಂತ RHS ತಗೊಂಡು ವರ್ಕ್ ಮಾಡೋಣ ಅಂತ, ಕರೆಕ್ಟ್? ಸೆಕೆಂಡ್ ಇಂಟಿಗ್ರಲ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. 0 to a f of a minus x dx ನಾನು ಇದನ್ನು ತಗೊಂಡೆ, ರೈಟ್? ಸೊ ಇದರಲ್ಲಿ a minus x ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಪಕ್ಕದಲ್ಲಿ ಬರೆಯೋಣ ಸಬ್ಸ್ಟಿಟ್ಯೂಷನ್ ಏನಾಗ್ತಿದೆ ಅಂತ. ಸೊ ಪುಟ್ a minus x is equal to t. ಈ ಜಾಗದಲ್ಲಿ t ಅಂತ ಬರೆಯೋಣ. a minus x is equal to t. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? minus dx equal to dt or dx equal to minus dt when x is equal to 0. This implies t, ನೋಡಿ x ಜಾಗದಲ್ಲಿ 0 ಬರೆದ್ರೆ a minus 0 t ವ್ಯಾಲ್ಯೂ ಈ ತರ ಬಂತು. ಹಾಗೆ when x is equal to a, t ವ್ಯಾಲ್ಯೂ ಏನ್ ಚೇಂಜ್ ಆಗುತ್ತೆ? x ಜಾಗದಲ್ಲಿ a ಬರೆದ್ರೆ a minus a 0, ಹೌದಾ? ಸೊ ಹೀಗೆ ಚೇಂಜಸ್ ಆಗಿರೋದನ್ನ ತೋರಿಸಿ 0 to a ಇಂಟೆಗ್ರಲ್ ಇರೋದು ಇವಾಗ, ರೈಟ್? when it is 0 t value a, when the value is a t becomes 0 f of t, but dx ಜಾಗದಲ್ಲಿ minus dt ಅಂತ ಬರೀತಿದ್ದೀರಾ. ಬಟ್ we need to take out this negative sign. ಈ ನೆಗೆಟಿವ್ ಇರಬಾರ್ದು ಅಂದ್ರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಇಂಟರ್ಚೇಂಜ್ ಮಾಡ್ತೀರಾ. ಹಾಗೆ ಮಾಡಿದ್ರೆ ಕೆಲಸ ಮುಗಿಯುತ್ತೆ. 0 to a ಇನ್ನೊಂದು ನೆಗೆಟಿವ್ ಸೇರ್ಕೊಳ್ಳುತ್ತೆ, ಆಗ ಏನಾಗ್ಬಿಡ್ತಿದ್ದು f of t dt minus into minus it becomes plus. ಮೆನ್ಷನ್ ಮಾಡಿ ಆ ಪ್ರಾಪರ್ಟಿನ, ಅಲ್ವಾ? ಆದ್ರೆ ನೆಕ್ಸ್ಟ್ ಸ್ಟೆಪ್ t ಜಾಗದಲ್ಲಿ ನೀವು x ಅಂತ ಬರಿಬಹುದಾಗಿದೆ. ನೆಕ್ಸ್ಟ್ ಸ್ಟೆಪ್ 0 to a f of x dx. By this time you are familiar with the properties that I have used. ಏನದು? a to b f of x dx is equal to minus b to a. ಈ ಒಂದು ಪ್ರಾಪರ್ಟಿ ಕೂಡ ಬಳಸಿದ್ವಿ ಅಲ್ವಾ? ಬೆಟರ್ you write the properties which you have used. ಇದನ್ನು ಬಳಸಿದ್ವಿ. ಮತ್ತು a to b f of x dx equal to a to b f of t dt ಇವೆರಡನ್ನ ಬಳಸಿದ್ವಿ. ಯಾವಾಗ ಈ ಒಂದು ಆನ್ಸರ್ ಕಾಣಿಸ್ಕೊಂತು, which is LHS, hence the proof. Easy. ಸೊ ಪಾರ್ಟ್ ಇ ಅಲ್ಲಿ ಬರಲೇಬೇಕಾಗಿರುವಂತಹ ಮಹತ್ವದ ಕ್ವೆಶ್ಚನ್ ನನ್ನ ಸೊಲ್ಯೂಷನ್ಸ್ ತೋರಿಸ್ತಾ ಇದ್ದೀನಿ. ಲೆಟ್ ಅಸ್ ಮೂವ್ ಟು ಪಾರ್ಟ್ ಡಿ ನೌ, ರೈಟ್? ಸೊ ಪಾರ್ಟ್ ಡಿ ಕಡೆ ಗಮನ ಕೊಡೋಣ. ಅಲ್ಲಿ ಏನ್ ಬರ್ತಾ ಇದೆ ನೋಡೋಣ. ಪಾರ್ಟ್ ಡಿ ಅಂತ ನೀವು ತಗೊಂಡ್ರೆ ಇಲ್ಲಿ ಫಸ್ಟ್ ಕ್ವೆಶ್ಚನ್ ನೀವು ಅಟೆಂಡ್ ಮಾಡಬೇಕಾಗಿರೋದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ರೈಟ್? ಅಫ್ಕೋರ್ಸ್ ರಿಲೇಷನ್ ಫಂಕ್ಷನ್ಸ್ ಕಡೆ ಗಮನ ಕೊಟ್ಟಿರ್ತೀರಾ, ಬಟ್ ನೀವು ಫಸ್ಟ್ ಕ್ವೆಶ್ಚನ್ ಅಟೆಂಡ್ ಮಾಡೋದನ್ನೇ ಇಲ್ಲಿಂದ ಶುರು ಮಾಡಿ. ಯು ಗೇನ್ ಕಾನ್ಫಿಡೆನ್ಸ್ ಬಿಕಾಸ್ ಇಲ್ಲಿ ತುಂಬಾ ಸುಲಭವಾಗಿರುವಂತಹ ಡಿಫರೆನ್ಸಿಯೇಷನ್ ಕ್ವೆಶ್ಚನ್ ಬರುತ್ತೆ. ಸೊ ಪಾರ್ಟ್ ಡಿ ಅಂತ ತಗೊಂಡಾಗ ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ಒಂದು ಸ್ಯಾಂಪಲ್ ಕ್ವೆಶ್ಚನ್ ತೋರಿಸೋಣ. ವೈ, ರೈಟ್? ಇಲ್ಲಿ ಒಂದು ಕ್ವೆಶ್ಚನ್ ತೋರಿಸ್ತೀನಿ. 5 ಸ್ಟೆಪ್ಸ್ ಅಲ್ಲಿ ನೀವು ಕೆಲಸ ಮುಗಿಸಬಹುದು. y is equal to, the question says 5 cos x minus 3 sin x. Prove that d2y by dx square plus y equal to 0. Proof ಹೀಗೆ ಕೊಡಿ ಅಂತ ಹೇಳ್ತಾ ಇದೆ. Prove that. ಈ ರೀತಿಯ ಕ್ವೆಶ್ಚನ್ ಟೋಟಲ್ 14 ಕ್ವೆಶ್ಚನ್ಸ್ ಇದೆ. ಈ 14 ಅಲ್ಲಿ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ಈ ಜಾಗಕ್ಕೆ ನೀವು ಆ ಎಲ್ಲ 14 ಕ್ವೆಶ್ಚನ್ಸ್ ಆನ್ಸರ್ ನೋಡಬೇಕು. ಬಟ್ ಬಹುತೇಕ ಎಲ್ಲ ಕ್ವೆಶ್ಚನ್ಸ್ ಈಗ ನಾನು ತೋರಿಸ್ತಿದ್ದೀನಲ್ಲ, ಇದೇ ಪ್ಯಾಟರ್ನ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಏನದು? ಯು ಕನ್ಸಿಡರ್ ದಿಸ್ ಟರ್ಮ್. ಏನದು? ಇಲ್ಲಿರುವಂತಹ ಅವರು ಕೊಟ್ಟಿರುವಂತಹ ಈಕ್ವೇಶನ್ ಮೊದಲು ಬರೀತೀರಾ. ಕನ್ಸಿಡರ್ y is equal to 5 cos x minus 3 sin x. Very next step, you differentiate the equation with respect to x. ಪಕ್ಕದಲ್ಲಿ ಬರೀಬಹುದು. So 5 cos x differentiate ಮಾಡಿದ್ರೆ minus sin x, 3 sin x differentiate ಮಾಡಿದ್ರೆ cos x. But the question is talking about the second derivative. So you differentiate the equation with respect to x again. ಅದನ್ನ ಮೆನ್ಷನ್ ಮಾಡ್ಬೋದು. ಸೊ d2y by dx ಸ್ಕ್ವೇರ್ ಏನ್ ಬರುತ್ತೆ? ಮೈನಸ್ ಸೈನ್ ಎಕ್ಸ್ ಇದೆ ವಿತ್ ದ ನೆಗೆಟಿವ್ ಸೈನ್, ಏನೋ ಅದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನೆಗೆಟಿವ್ ಸೈನ್ ಆ ಕಡೆ ಇಟ್ಕೊಂಡ್ಬಿಡಿ. ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಕಾಸ್ ಎಕ್ಸ್ ಬಂದಿರುತ್ತೆ. ಮತ್ತೆ ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇಲ್ಲೇನಾಯ್ತು? 3 sin x. ನೌ ಯು ಕಾಮನ್ ಔಟ್ ದ ನೆಗೆಟಿವ್ ಸೈನ್. ಆಗ ಗಮನಿಸಿ ಏನಾಗ್ಬಿಡುತ್ತೆ? ನೆಗೆಟಿವ್ ಸೈನ್ ಆಚೆ ಬರ್ತಾ ಇದ್ದ ಹಾಗೇನೆ 5 cos x minus 3 sin x. ನೀವು ಎಲ್ಲಿಂದ ಹೊರಟ್ರಿ ಅಲ್ಲಿಗೆ ಬಂದ್ರಿ. ಅಂದ್ರೆ ಈ ಜಾಗದಲ್ಲಿ ಮೈನಸ್ y ಅಂತ ಬರಿಬಹುದು. ಸೊ d2y by dx square, d2y by dx square is now minus y. Therefore d2y by dx square plus y equal to 0. So did you notice something? 1 2 3 4 5 steps, right? 5 step 5 marks. ಇದಿರುವಂತಹ ಆಲ್ಮೋಸ್ಟ್ 10 ಕ್ವೆಶನ್ಸ್ ಇದೇ ರೀತಿ ಇದೆ. ಇನ್ನೊಂದು 2-3 ಕ್ವೆಶನ್ಸ್ ಮಾತ್ರ ಸ್ವಲ್ಪ ಆಲ್ಟರ್ ಆಗೋ ತರ ಸ್ವಲ್ಪ ಲೆಂಗ್ದಿ ಇದೆ ಅಷ್ಟೇ. ಸೊ ಡೋಂಟ್ ಮಿಸ್. ನೀವು ಪಾರ್ಟ್ ಡಿ ಅಂತ ತಗೊಂಡಾಗ ಈ ಒಂದು ಕ್ವೆಶನ್ ತಗೊಳ್ಳಿ, ಅಟೆಂಡ್ ಮಾಡಿ. ಇನ್ನೊಂದು ಎಕ್ಸಾಂಪಲ್ ತೋರಿಸೋಣ, ರೈಟ್? ಸೊ ಇನ್ನೊಂದು ಎಕ್ಸಾಂಪಲ್, y is equal to cos inverse x. Find d2y by dx square in terms of y alone. Right? ನೀವು d2y by dx square ಬರೀಬೇಕಂತೆ, ಅದು y ಅಂತ ಮಾತ್ರ ಇರಬೇಕು, ಅದರಲ್ಲಿ x term ಇರಬಾರ್ದು. You write the second derivative in terms of y alone. Unique and special question ಅಲ್ವಾ? ಸೊ ನೀವೇನ್ ಹೇಗೆ ಶುರು ಮಾಡ್ತೀರಾ? ಕನ್ಸಿಡರ್ y is equal to cos inverse x. ರೈಟ್? ಬಟ್ ನಮಗೆ ಫೈನಲ್ ಆನ್ಸರ್ y ಅಂತಿರೋದಲ್ಲೇ ಬೇಕಾಗಿದೆ. ಸೊ ಏನ್ ಮಾಡೋಣ? x ಅಂದ್ರೆ ಏನಾಗುತ್ತೆ ಹಾಗೆ ಬರೆಯೋಣ. ದಿಸ್ ಇಸ್ ಕಾಸ್ ಇನ್ವರ್ಸ್. ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್. ದಿಸ್ ಇಸ್ ಕಾಸ್ ಇನ್ವರ್ಸ್ x. ಸೊ x ಇಸ್ ಈಕ್ವಲ್ ಟು ಕಾಸ್ y ಅಂತ ಚೇಂಜ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ನಾವಿಲ್ಲಿ ಫೈನಲ್ ಆನ್ಸರ್ ಅನ್ನ y ಅಲ್ಲಿ ಬರೆಯಕ್ಕೆ ಹೋಗ್ತಿದ್ದೀವಿ. ಸೊ ಹೀಗೆ ಮಾಡಿದಾಗ ಕೆಲಸ ಬಹಳ ಸುಲಭ ಆಗುತ್ತೆ. ನೌ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y. ಮೆನ್ಷನ್ ದಟ್. ಸೊ ಹಾಗೆ ಮಾಡಿದಾಗ ಮೈನಸ್ ಸೈನ್ y dy by dy is 1. ಹೀಗೆ ಇಟ್ಟಿರೋಣ. ಬಟ್ ನಾವ್ ಯು ಟೇಕ್ ದ ರೆಸಿಪ್ರೋಕಲ್. ದಿಸ್ ಇಂಪ್ಲೈಸ್ dy by dx is 1 by sin y ಅಂದ್ರೆ ಕೋಸಿಕೆಂಟ್ y ಬಂದಿರುತ್ತೆ. ಇದರ ಕ್ಲಿಯರ್? ಈಗ d2y by dx ಸ್ಕ್ವೇರ್ ಬರೆಯಕ್ಕೆ ಟ್ರೈ ಮಾಡಿ. ಏನಂತೀರಾ? ರೈಟ್? ಸೊ ದಿಸ್ ಇಂಪ್ಲೈಸ್ d2y by dx square with respect to x. You're differentiating now. Cosecant y ಇದೆ ಎಚ್ಚರಿಕೆ. Cosecant differentiate ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ ಕೋಸಿಕೆಂಟ್ ಕಾಟ್. ಮೈನಸ್ ಕೋಸಿಕೆಂಟ್ ಕಾಟ್ ಎರಡು y ಅಲ್ಲಿದೆ. ಬಟ್ ಅದ್ರ ಪಕ್ಕದಲ್ಲಿ dy by dx ಬರೀತೀರಾ ಯೂಸಿಂಗ್ ದ ಚೈನ್ ರೂಲ್. ಚೈನ್ ರೂಲ್ ಪ್ರಕಾರ ಇಲ್ಲಿರುವಂತಹ ಟರ್ಮ್ ಕೂಡ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಪಕ್ಕದಲ್ಲಿ ಇಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲೇನಾಯ್ತು ಸರ್, ಇಲ್ಲೇನಾಯ್ತು ಅಂತ ಕೇಳಿದ್ರೆ ಇಲ್ಲಿ dy by dy ಇದ್ದಿರುತ್ತೆ. ಸೊ y dy ಕ್ಯಾನ್ಸಲ್ ಆಗಿ ಅಲ್ಲಿ 1 ಬಂದಿರುತ್ತೆ ವಾಸ್ತವ ಇದು. ಸೊ ಹೀಗೆ ಬಂದಿರುವ ಟರ್ಮ್ ಇವಾಗ ಪಾಸಿಟಿವ್ ಟರ್ಮ್ ಅಂತ ನೋಡ್ತಾ ಇದ್ದೀರಾ. ಕರೆಕ್ಟ್? ಕೋಸಿಕೆಂಟ್ ಇದೆ, ಕಾಟ್ ಇದೆ, dy by dx ಅಂದ್ರೆ ಏನು? ಇಲ್ಲಿರೋ ಟರ್ಮ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಈ ಮೈನಸ್ ಕೋಸಿಕೆಂಟ್ y ಮತ್ತೆ ಅದೇ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ y ಅಲೋನ್ ಬರೀತಾ ಇದ್ದೀರಾ. ಒಮ್ಮೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಮಾಡ್ತಿರೋದನ್ನ. ಇನ್ ಕೇಸ್ ಇಫ್ ಐ ಡಿಡ್ ಎನಿ ನ್ಯೂಮರಿಕಲ್ ಮಿಸ್ಟೇಕ್ಸ್ ಯು ಕ್ಯಾನ್ ಆಲ್ವೇಸ್ ಮೆನ್ಷನ್. ರೈಟ್? ಸೊ ಐ ರಿಪೀಟ್, y cos inverse x ಇತ್ತು. ಇನ್ ಟರ್ಮ್ಸ್ ಆಫ್ y ಅಲೋನ್ ಅಂತ ಇರುವಂತಹ ಕ್ವೆಶ್ಚನ್ ಬಂದಾಗ ಗಮನ ಕೊಡಿ. CET ಈ ತರದ್ ಬರುತ್ತೆ. x ಅಂದ್ರೆ ಏನು ಅಂತ ಬರ್ಕೊಂಬಿಡಿ. ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್ ಇಫ್ ಯು ಫಾಲೋ ದಿಸ್. x ಅಂದ್ರೆ cos y, differentiate with respect to y, take the reciprocal,
ಹೌದಾ? ಮೈನಸ್ cosecant y ಇದೆ. ಡಿಫರೆನ್ಶಿಯೇಟ್ ದಿಸ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು x now. You get this. So dy by dx ಅಂದ್ರೆ ಮೈನಸ್ cosecant ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. Final answer d2y by, therefore d2y by dx square, you get minus cosecant square y cot y after substituting dy by dx. ಈ ಟರ್ಮ್ ಅನ್ನ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ನೆಗೆಟಿವ್ ಇರೋದ್ರಿಂದ ಫೈನಲಿ ನೆಗೆಟಿವ್ ಟರ್ಮ್ ಉಳ್ಕೊಳ್ಳುತ್ತೆ. cosecant into cosecant, cosecant square and cot. ನನಗೆ ಈ ಆನ್ಸರ್ ಬಂದಿದೆ, ನೀವು ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. ರೈಟ್? ಸೊ ಈ ರೀತಿಯ ಕ್ವಶನ್ ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಇಲ್ಲಿ 5 ಸ್ಟೆಪ್ 5 ಮಾರ್ಕ್ಸ್. ಖಂಡಿತವಾಗಿಯೂ ಈ ಕ್ವಶನ್ ಅನ್ನು ಎತ್ಕೊಳ್ಳಿ, ಇದಿರೋದನ್ನ ಮಿಸ್ ಮಾಡಬೇಡಿ. ಇನ್ನೊಂದು ರಿಲೇಷನ್ ಅಂಡ್ ಫಂಕ್ಷನ್ಸ್ ನಿಮಗೆ ಕೊಟ್ಟಿರುವಂತಹ ಮಾಡೆಲ್ ಪೇಪರ್ ರೈಟ್ ಗಮನಿಸಿದಾಗ ಅಲ್ಲಿ ಇನ್ವರ್ಸ್ ಫಂಕ್ಷನ್ ಮೇಲಿರುವಂತಹ ಕ್ವಶನ್ ಈ ಜಾಗದಲ್ಲಿ ಬರೋದ್ರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ಎಸ್, ಸೊ ನಾನು ಅದೇ ಕ್ವಶನ್ ಎತ್ಕೊಂಡಿರುತ್ತೀನಿ. ಫಂಕ್ಷನ್ ಹೇಗಿದೆ ಅಂದ್ರೆ ಫಂಕ್ಷನ್ ಎಫ್ from n to y, got it, is defined such that f of x is equal to 4x plus 3 ಹೀಗಿದೆ. where y, ಈ y ಅಂತಿರುವ set y belongs to n, the elements ಹೇಗಿರುತ್ತೆ, y equal to 4x plus 3 for some x belongs to n. ಇದು ಕೊಟ್ಟಿರುವಂತದ್ದು. ಶೋ ದಟ್ ಎಫ್ ಇಸ್ ಇನ್ವರ್ಟಿಬಲ್, ಫೈಂಡ್ ದ ಇನ್ವರ್ಸ್. ನಾನು ಇದನ್ನ VVIP ಅಂತ ಬೋರ್ಡ್ ಹಾಕಿ ಕೊಟ್ಟಿದ್ದೀನಿ, ನೀವು ಗಮನಿಸಬಹುದು. TCHR ಆಪ್ ಅನ್ನ ಈಗಲೇ ಓಪನ್ ಮಾಡಿ ನೋಡಿ. ಅದರಲ್ಲಿ ಪಾರ್ಟ್ ಇ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ, ಪಾರ್ಟ್ ಎ, ಕಂಪ್ಲೀಟ್ ಮಾಸ್ಟರ್ ಮಾಡೆಲ್ ಪೇಪರ್ ಈಸ್ ಅವೈಲೇಬಲ್. ಆಲ್ ಇನ್ ಒನ್ ಮಾಡೆಲ್ ಪೇಪರ್. ನೀವು ಅದನ್ನ ಇಟ್ಕೊಂಡು ಸಾಲ್ವ್ ಮಾಡಿದ್ರಿ ಅಂದ್ರೆ ಫೈನಲ್ ಎಕ್ಸಾಮಿನೇಷನ್ ಇಸ್ ಓವರ್. ಯು ವಿಲ್ ಸ್ಕೋರ್ 80 out of 80. ಐ ಆಮ್ ಶೂರ್ 75 ಪ್ಲಸ್. ಇನ್ನೊಂದು 5 ಮಾರ್ಕ್ಸ್ ಅನ್ನ ನಾನು ನಿಮಗೆ ಇಟ್ಟಿರ್ತೀನಿ, ನೀವು ಅದನ್ನ ಫೈಟ್ ಮಾಡ್ಬೇಕಾಗಿ ಬರುತ್ತೆ ಅಲ್ವಾ. 75 ಪ್ಲಸ್ ಕನ್ಫರ್ಮ್ ಇಫ್ ಯು ಫಾಲೋ ದ ಸ್ಟಡಿ ಮಟೀರಿಯಲ್ ದಟ್ ಐ ಹ್ಯಾವ್ ಗಿವನ್, ರೈಟ್. ಸೊ ಹಾಗಾದ್ರೆ ಈ ಲಿಸ್ಟ್ ಮಾಡಿರೋದನ್ನ ಇದರಲ್ಲಿ ಮೊದಲನೇ ಕ್ವಶನ್ ಅಲ್ಲಿ ಇದನ್ನು ಕೊಟ್ಟಿರ್ತೀನಿ, ರೈಟ್. ಸೊ ಮಾಡೆಲ್ ಪೇಪರ್ ಕೂಡ ಈ ತರದ್ದನ್ನೇ ತೋರಿಸ್ತಾ ಇದೆ. ಇನ್ವರ್ಸ್, ಇದು ಇನ್ವರ್ಟಿಬಲ್ ಅಂತ ನೀವು ಹೇಗೆ ತೋರಿಸ್ತೀರಾ? ಎಸ್, ಇದು ಇನ್ವರ್ಟಿಬಲ್ ಅಂತ ಹೇಳೋದಕ್ಕೆ ನೀವು ಶುರು ಮಾಡಬೇಕಾಗಿರೋದು ಈ ಒಂದು ಕೊಟ್ಟಿರುವ ಸೆಟ್ ಇಂದ. ಇಲ್ಲಿ y ಅಂತಿದೆ, ಇದನ್ನ x ಗೆ ಬರೆದ್ಬಿಟ್ಟು ಎರಡು ಫಂಕ್ಷನ್ ಡಿಫೈನ್ ಮಾಡಿ. f of x ಅಂದ್ರೆ ಏನು ಅಂತ ಇದೆ, ಯು ರೈಟ್ g of y, ರೈಟ್. ಸೊ ಯು ಸ್ಟಾರ್ಟ್ ವಿತ್ ದ ಸ್ಟೇಟ್ಮೆಂಟ್. ಇದು ಕೊಟ್ಟಿರುವಂತಹ ಕ್ವೆಶ್ಚನ್, ರೈಟ್. ಸೊ ದ ಆನ್ಸರ್ ಗೋಸ್ ಲೈಕ್ ದಿಸ್. ಹಿಯರ್ y is equal to 4x plus 3, right, and the function is defined as f of x equal to 4x plus 3. ಅಥವಾ ಇದನ್ನ ಹೀಗೆ ಶುರು ಮಾಡೋಣ, ಕೊಟ್ಟಿರುವಂತದ್ದನ್ನ ಆಸ್ ಇಟ್ ಈಸ್ ಬರೆಯೋಣ. ಮೇಕ್ ಇಟ್ ಅ ಹ್ಯಾಬಿಟ್. ಕ್ವೆಶ್ಚನ್ ಅಲ್ಲಿ ಇರೋದನ್ನೇ ಆಸ್ ಇಟ್ ಈಸ್ ಬರ್ಕೊಂಡು ಹೋದಾಗ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಎಫ್ n to y f of x is 4x plus 3 ಅಂತ ಬರೆಯೋಣ. ಲೆಟ್ y is equal to 4x plus 3. ಈ ಟರ್ಮ್ ಅನ್ನ y ಅಂತ ತಗೊಂಡ್ವಿ, ವಿಚ್ ಇಂಪ್ಲೈಸ್, ನೋಡಿ ಇದನ್ನ ಜಾಗನ ಚೇಂಜ್ ಮಾಡಿದಾಗ 4x equal to y minus 3 ಅಂತ ಬರುತ್ತೆ. x is equal to y minus 3 by 4 ಅಂತ ಬಂತು. You take this as g of y, function of y, right? So g of y is equal to, ಅಥವಾ this implies, ಅತರ ಬರೆದ್ರೆ ಸಾಕೇನೋ, this implies g of y is equal to y minus 3 divided by 4. So right now I have g of y and f of x. ಎರಡು ಇದೆ, ಕರೆಕ್ಟ್. ಸೊ f of x ಅಂದ್ರೆ ಏನು ಅಂತ ಇದೆ, g of y ಅಂದ್ರೆ ಏನು ಅಂತ ಕಾಣಿಸ್ತಾ ಇದೆ. ಈ ಎರಡು ಇದ್ರೆ ಈಗ ಮುಂದಿನ ಹಂತದಲ್ಲಿ ನಾವು ಏನ್ ಮಾಡ್ತೀವಿ, ಇದು ಇನ್ವರ್ಟಿಬಲ್ ಫಂಕ್ಷನ್ ಅಂತ ತೋರಿಸೋದಕ್ಕೋಸ್ಕರ ಕನ್ಸಿಡರ್ g of f of x. g of f of x, g of f of x ಅಂದ್ರೆ ಏನು ಅನ್ನೋದನ್ನ ಆ ಜಾಗದಲ್ಲಿ ಫಿಕ್ಸ್ ಮಾಡಿ. 4x plus 3 f of x ಆಗಿದೆ. ಈ ಜಾಗದಲ್ಲಿ 4x plus 3 ಅಂತ ಬರೀತೀರಾ. ಸೊ ಹಾಗಾದ್ರೆ g of y, ನೋಡಿ ಈ y ಜಾಗದಲ್ಲಿ 4x plus 3 ನಾನು ಬರಿಬೇಕು ಅಷ್ಟೇ, ರೈಟ್. ಸೊ ಬರೆಯೋಣ. y ಜಾಗದಲ್ಲಿ
4x plus 3 ಅಂತ ಬರದೆ ಈ ರೀತಿ ಕಾಣಿಸ್ಕೊಂತು. ಐ ಕ್ಯಾನ್ ಕ್ಯಾನ್ಸಲ್ 3 over here. ಆಗ ಉಳಿದಿರುವಂತದ್ದನ್ನ ಗಮನಿಸಿ, ಉಳಿದಿರೋದು 4x divided by 4. 4 ಕೂಡ ಕ್ಯಾನ್ಸಲ್ ಆಯ್ತು, x ಅಂತ ಬಂತು. ರೈಟ್? g of f of x equal to x, which is technically in. ಅಂದ್ರೆ ಯಾಕಂದ್ರೆ ಮೊದಲನೇ ಸೆಟ್ n ಆಗಿರೋದ್ರಿಂದ ಇದು ಐಡೆಂಟಿಟಿ ಅಂತ ನೀವು ಹೇಳ್ಬೋದು ಅಲ್ವಾ. ಸೊ in ಅಂತ ನಾವು ಅದನ್ನು ತೋರಿಸ್ತೀವಿ. g of f of x in ಅಂತ ಬಂದಿದೆ. ಇದು ಐಡೆಂಟಿಟಿ ಫಂಕ್ಷನ್ ಆಗ್ತಾ ಇದೆ ಅನ್ನೋದನ್ನ ಅಲ್ಲಿ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿ ಐ ಅಂತ ಬರೆದ್ಬಿಟ್ಟು ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀರಾ. ಬಟ್ ಮೊದಲನೇ ಸೆಟ್ n ಇರೋದ್ರಿಂದ ಅದನ್ನ ಇಲ್ಲಿ ತೋರಿಸಿದ್ರೆ ಸಾಕು. ಇಲ್ಲಿ x ಇದ್ರೆ in, ಎರಡನೇ ಸೆಟ್ ಇದ್ರೆ y, ಅಲ್ಲಿ in ಬದಲು y ಅಂತ ಬರೀತೀರಾ. ಸೊ ಕನ್ಸಿಡರ್ f of g of y. ಸೆಕೆಂಡ್ ಪಾರ್ಟ್, ಕನ್ಸಿಡರ್ f of g of y. ಈಗ ಇಲ್ಲಿ f of g of y ಅಂತ ಇದನ್ನ ಬರ್ಕೊಂಡಿರ್ತೀರಾ. g of y ಜಾಗದಲ್ಲಿ ಏನ್ ಮಾಡ್ತೀರಾ? g of y is y minus 3 by 4. y minus 3 by 4. ಹೌದಾ? ಸೊ ಈಗ f of x ಪುನಃ ಇಲ್ಲಿ ಬಂದು ನೋಡಿ. f of x ಏನ್ ಬರ್ದಿದ್ವಿ? 4x plus 3 ಬರ್ದಿದ್ವಿ. x ಜಾಗದಲ್ಲಿ ನಾನೀಗ ರೀಪ್ಲೇಸ್ ಮಾಡಬೇಕು. ಈ x ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿ ಬರುತ್ತೆ. ಸೊ ಇದು ಹೇಗಿರಬೇಕು? 4 into x plus 3. In place of x, I should substitute the term over here. y minus 3 by 4 ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, 4 ಕ್ಯಾನ್ಸಲ್ ಆಗ್ಬಿಡುತ್ತೆ. y minus 3 plus 3, 3 ಕ್ಯಾನ್ಸಲ್ ಆಗ್ತಿದೆ, y ಅಂತ ಬಂತು, which means f of g of y is equal to iy. Right? So ಇದು ಏನ್ ತೋರಿಸ್ತಾ ಇದೆ? g of f of x here, g of f of x is in and f of g of y is iy. Therefore function f is invertible. That is the conclusion. Invertible ಅನ್ನುವ ಪ್ರೂಫ್ ಅನ್ನ ನಾವು ಈ ರೀತಿ ಕೊಡ್ತೀವಿ. ಇದು ಇನ್ವರ್ಟಿಬಲ್ ಫಂಕ್ಷನ್ ಹೌದು, ಯಾಕೆಂದ್ರೆ ಇದು ಎರಡು ಕೂಡ ಐಡೆಂಟಿಟಿ ಫಂಕ್ಷನ್ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. Got it? So this is the method, but how do you write the inverse function now? ಅದು ತುಂಬಾ ಸುಲಭ. g of y ಆಲ್ರೆಡಿ ಬರೆದಿಟ್ಟಿರ್ತೀರಾ. ಸೊ therefore ಇನ್ವರ್ಸ್ ಫಂಕ್ಷನ್ ಬರಿಬೇಕು ನೀವು. ಸೊ g of y ನಮ್ಗೆ ಏನಲ್ಲಿ ಬರೆದಿದ್ವಿ ಅದನ್ನ ಇನ್ನೊಮ್ಮೆ ಬರೆಯೋಣ. g of y ಅಂದ್ರೆ y minus 3 by 4 ಅಂತ ಬರೆದಿಟ್ಕೊಂಡಿದ್ವಿ. ರೈಟ್? ಇದನ್ನೇ ನಾವಿವಾಗ f ಇನ್ವರ್ಸ್ x ಅಂತ ಬರೀಬಹುದು. ರೀಪ್ಲೇಸ್ ಮಾಡಿದ್ರೆ ಆಯ್ತು. f ಇನ್ವರ್ಸ್ x ಅಂದ್ರೆ x minus 3 by 4. ಇದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಇದು 5 ಮಾರ್ಕ್ಸ್. ತುಂಬಾ ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದಾದಂತಹ ಕ್ವೆಶ್ಚನ್ ಆಗಿರುತ್ತೆ. ಆನ್ಸರ್ ಎನಿ, ಅಟೆಂಡ್ ಎನಿ 4 ಕ್ವೆಶ್ಚನ್ ಅಂತ ಪಾರ್ಟ್ ಡಿ ಅಲ್ಲಿ ಕೇಳ್ತಿರ್ತಾರೆ. ರಿಲೇಷನ್ ಫಂಕ್ಷನ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ. ಈ 4ರಿಂದ ಫುಲ್ ಮಾರ್ಕ್ಸ್ ತಗೋಬಹುದು. ಬಟ್ ಇನ್ನೊಂದು 5th ಕ್ವೆಶ್ಚನ್ ನೀವು ರೆಡಿ ಆದ್ರೆ ಅನುಕೂಲ. ಇಂಟೆಗ್ರಲ್ಸ್ ಅಲ್ಲಿ ತಗೊಂಡ್ರೆ ಅಪ್ಲಿಕೇಶನ್ ಆಫ್ ಇಂಟೆಗ್ರಲ್ಸ್ ತಗೊಳ್ಳಿ, ಓದೋದು ಬಹಳ ಕಡಿಮೆ ಇರುತ್ತೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ನೋಡಿ. ನಾನು ಆಲ್ರೆಡಿ ಹ್ಯಾವ್ ಗಿವನ್ ಯು ದ ಮಾಸ್ಟರ್ ಪ್ಲಾನ್. ಯಾವ ಕ್ವೆಶ್ಚನ್ ಅನ್ನ ನಾವು ಎತ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ಕಡಿಮೆ ಎನರ್ಜಿನ ಸ್ಪೆಂಡ್ ಮಾಡಬಹುದು. ರೈಟ್? ಸೊ ಯು ಆರ್ ಸ್ಪೆಂಡಿಂಗ್ ಲೆಸ್ ಎನರ್ಜಿ ಬಟ್ ಸೇವಿಂಗ್ ಟೈಮ್, and you know exactly this will come in the examination. ಇವೆಲ್ಲ ಅಡ್ವಾಂಟೇಜ್ ಇದೆ. ಸೊ ಡೋಂಟ್ ಮಿಸ್. ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ TCHR ಆಪ್. ವೆಬ್ ಅಪ್ಲಿಕೇಶನ್ ನೋಡಿ, ಅಲ್ಲಿಯೂ ಕೂಡ ನಿಮಗೆ ಎಲ್ಲ PDF ಫೈಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಪಾರ್ಟ್ ABCDE ಯಾವ ಜಾಗದಲ್ಲಿ ಎಂಥ ಕ್ವೆಶ್ಚನ್ ಬರುತ್ತೆ ಅನ್ನೋದನ್ನ ಮೊದಲೇ ಪ್ರೆಡಿಕ್ಟ್ ಮಾಡಿಬಿಡಿ. ಇಟ್ ವಿಲ್ ಇನ್ಕ್ರೀಸ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್. ನೀವು ಖಂಡಿತವಾಗಿಯೂ ಕೂಡ ಫುಲ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಈ ಮೆಥಡ್ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ನಾವು ಇಟ್ ಇಸ್ ಕ್ಲಿಯರ್. ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ನಾವು ಇನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದನ್ನು ಫಾಲೋ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ. ಹೀಗೆ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಮತ್ತೆ ನಾವು ಮುಂದಿನ ಸೆಷನ್ ಅಲ್ಲಿ ಈ ಒಂದು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀವಿ. ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ರೆ ನೀವು ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು.
ಹಾಗೆ TCHR ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿ ಹ್ಯಾವ್ ಗಿವನ್ ಆನ್ಸರ್ಸ್ ಟು ಆಲ್ ದ ಕ್ವೆಶನ್ಸ್. ಎಲ್ಲವೂ ಚಾಪ್ಟರ್ ವೈಸ್ ಇದೆ. ಮತ್ತು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗೋಸ್ಕರ ದ ಮಾಸ್ಟರ್ ಮಾಡೆಲ್ ಪೇಪರ್, ಆಲ್ ಇನ್ ಒನ್ ಮಾಡೆಲ್ ಪೇಪರ್ ನಿಮ್ಮ ಮುಂದೆ ಇದೆ. ಅದನ್ನ ಎತ್ಕೊಂಡ್ರೆ ಒನ್ ಡೇ is sufficient to prepare for the final exam. All the best. ಮತ್ತೆ ಸಿಗೋಣ ಮುಂದಿನ ಸೆಷನ್ ಅಲ್ಲಿ. ಗುಡ್ ನೈಟ್.